ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ಇಡೀ ಕುಟುಂಬದ ಬಗ್ಗೆ ಒಂದೊಂದೇ ಆರೋಪಗಳು ತನಿಖೆ ಜೈಲು ಇತ್ಯಾದಿ ಬರ್ತಾ ಇರೋದ್ರಿಂದ ಸಹಜವಾಗಿ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇವತ್ತು ಅದು ಅಂತ್ಯ ಆಗುತ್ತೆ. ಇನ್ನು ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ತಂದೆ 10 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ನಂತರ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ. ತಾಯಿಯ ಭವಾನಿ ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ಸಂತ್ರಸ್ತೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರಿಂದ ಅವರು ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಇದು ರೇವಣ್ಣ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಂಕಷ್ಟದ ಸರಮಾಲೆ. ರೇವಣ್ಣ ಮಾಜಿ ಸಚಿವರು ಅವರ ಮೇಲಿರುವಂತಹ ಆರೋಪ ಕೆಆರ್ ನಗರ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಆರೋಪ. ಈ ಸಂಬಂಧಿತವಾಗಿ ಆ ಸಂತ್ರಸ್ತೆಯ ಪುತ್ರ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅವರು 10 ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಈಗ ಜಾಮೀನಿನ ಮೇಲೆ ಹೊರಕ್ಕೆ ಬಂದಿದ್ದಾರೆ. ಈ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಮಗದೊಂದು ಕಡೆಯಲ್ಲಿ ಇದೇ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಬೆದರಿಕೆ ಹಾಕಿದ್ದಾರೆ ಭವಾನಿ ರೇವಣ್ಣ ಅಂತ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲಾಯಿತು. ಅವರಿಗೂ ಕೂಡ ಬಂಧನದ ಭೀತಿ ಇತ್ತು. ಸಹಜವಾಗಿ ಅವರು ಕೋರ್ಟ್ಗೆ ಹೋಗಿ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರಿಂದ ನಿರೀಕ್ಷಣಾ ಜಾಮೀನಿನ ಮೇಲಿದ್ದಾರೆ. ಈ ಪ್ರಕರಣದಲ್ಲಿ ತನಿಖೆಯನ್ನ ಅವರು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ರೇವಣ್ಣ ಅವರ ಪುತ್ರ, 2ನೇ ಪುತ್ರ ಇವರು ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದರ ಹಿನ್ನೆಲೆಯಲ್ಲಿ ಆ ಆರೋಪ ಅವರ ವಿರುದ್ಧವಾಗಿ ಕೇಳಿ ಬಂದಿತ್ತು. ಅವರು ವಿದೇಶಕ್ಕೆ ಹೋಗಿದ್ರು, ನಂತರ ವಾಪಸ್ ಬೆಂಗಳೂರಿಗೆ ಬಂದರು. ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು. ನಂತರ ಜೈಲಾಯಿತು, ಮತ್ತೆ ಕಸ್ಟಡಿಗೆ ಪಡೆದ್ರು, ಮತ್ತೆ ಜೈಲು, ಮತ್ತೆ ಕಸ್ಟಡಿ. ಈಗ ಸದ್ಯ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ. ಮತ್ತೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇದಿಷ್ಟು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ನಡೀತಾ ಇರುವಂತಹ ಒಂದಷ್ಟು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ, ಆ ಒಂದು ಕೇಸ್ ಇನ್ನೂ ಕೂಡ ಜೀವಂತ. ಇದರ ಬೆನ್ನಲ್ಲೇ ಈಗ ರೇವಣ್ಣ ಅವರ ಮೊದಲ ಮಗ ಸೂರಜ್ ರೇವಣ್ಣ ವಿರುದ್ಧವಾಗಿ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಇದು ನಿನ್ನೆ ದಾಖಲಾದಂತಹ ಕೇಸ್. ಸೂರಜ್ ರೇವಣ್ಣ ಅವರ ಆಪ್ತರ ವಾದ ಏನು ಈ ಕೇಸ್ನಲ್ಲಿ? ಕೆಲಸ ಕೇಳ್ಕೊಂಡು ಆ ಸಂತ್ರಸ್ತ ಅಂತ ಹೇಳ್ಕೊಂಡು ಬಂದಿರುವಂತಹ ವ್ಯಕ್ತಿ ನನ್ನ ಬಳಿ ಬಂದಿದ್ದ, ಕೆಲಸ ಕೇಳ್ಕೊಂಡು ಅವನು ಬಂದಿದ್ದ. ಸೊ ಇಂಥದ್ದು ನಂಗೆ ಏನಾದರೂ ಕೆಲಸ ಕೊಡಿಸಿ ನನ್ನ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನೇ ಬಾಸ್, ಅಂದರೆ ಆ ವ್ಯಕ್ತಿಯ ಬಾಸ್ ಅಂದರೆ ಸೂರಜ್ ರೇವಣ್ಣ ಅವರ ಮೊಬೈಲ್ ನಂಬರನ್ನು ಈ ವ್ಯಕ್ತಿಗೆ ಕೊಟ್ಟೆ, ಕೆಲಸದ ಸಹಾಯ ಏನಾದರೂ ಸಿಗಬಹುದು ಅನ್ನೋ ಕಾರಣಕ್ಕೆ. ಜೂನ್ 16ನೇ ತಾರೀಕು ತೋಟದ ಮನೆಯಲ್ಲಿ ಸೂರಜ್ ಮತ್ತು ಆ ವ್ಯಕ್ತಿ ಇಬ್ಬರು ಕೂಡ ಭೇಟಿಯಾಗಿದ್ದರು. ಭೇಟಿಯಾಗಿದ್ದ ಬಗ್ಗೆ ನನಗೆ ಸೂರಜ್ ಕೂಡ ಹೌದು ಬಂದಿದ್ದ, ಕೆಲಸ ಕೇಳ್ಕೊಂಡೇನೋ ಬಂದಿದ್ದ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಆತ ವಾದ ಮಾಡ್ತಿರೋದು. ಈ ಯುವಕ ಏನಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಯಾಕೆ ಬ್ಲ್ಯಾಕ್ ಮೇಲ್ ಅಂದರೆ, ನನಗೆ ಕೆಲಸ ಕೊಟ್ಟಿಲ್ಲ, ನಿಮ್ಮ ವಿರುದ್ಧ ನಾನು ಅತ್ಯಾಚಾರ ಪ್ರಕರಣ ದಾಖಲು ಮಾಡ್ತೀನಿ, ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ತರ್ತೀನಿ, ಟಿವಿಗಳ ಮುಂದೆ ಹೋಗ್ತೀನಿ, ಠಾಣೆಗೆ ಹೋಗ್ತೀನಿ ಅಂತೆಲ್ಲ ಹೇಳಿ ಬೆದರಿಕೆ ಹಾಕ್ದ. 5 ಕೋಟಿ ಡಿಮ್ಯಾಂಡನ್ನು ಇಟ್ಟ ಅನ್ನುವಂತಹ ಒಂದು ಆರೋಪವನ್ನು ಸೂರಜ್ ರೇವಣ್ಣ ಅವರ ಆಪ್ತ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಗಲೇ ದೂರು ಕೂಡ ಕೊಟ್ಟಿದ್ದಾರೆ. ಮಾಧ್ಯಮದ ಮುಂದೆ ಹೋಗ್ತೀನಿ ಅಂತ ಸಂತ್ರಸ್ತ ಪದೇ ಪದೇ ಕಾಲ್ ಮಾಡಿ ಬೆದರಿಸ್ತಾ ಇದ್ದ, ಹಣಕ್ಕಾಗಿ ಡಿಮಾಂಡ್ ಇಡ್ತಾ ಇದ್ದ, ಇಲ್ಲದಿದ್ರೆ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡ್ತೀನಿ ಅಂತ ನಮಗೆ ಪದೇ ಪದೇ ಕಿರುಕುಳವನ್ನು ಕೊಡ್ತಾ ಇದ್ದ. ಇದು ನನ್ನ ಗಮನಕ್ಕೂ ಇದೆ, ಯಾಕಂದರೆ ನನಗೇ ಕಾಲ್ ಮಾಡಿದ್ದ ಆ ವ್ಯಕ್ತಿ ಅಂತ ಅವರು ಹೇಳೋ ಮೂಲಕವಾಗಿ ಠಾಣೆಯಲ್ಲಿ ದೂರು ಕೂಡ ಕೊಟ್ಟರು. ಇನ್ನು ಹೊಳೆನರಸೀಪುರದ ಠಾಣೆಯಲ್ಲಿ ದೂರುದಾರ ಒಂದು ದೂರನ್ನು ದಾಖಲು ಮಾಡಿದ್ರು. ನಮ್ಮೂರಿಗೆ ಬಂದಾಗ ನಿನ್ನನ್ನು ಬೆಳೆಸ್ತೀನಿ ಅಂತ ಅವರು ಹೇಳಿದರು. ನಾನು JDS ಕಾರ್ಯಕರ್ತ, ನಾನು ಪಕ್ಷದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಾಗ ನೋಡಿದ್ದನ್ನು ಗಮನಿಸಿ ನಿನ್ನ ಬೆಳೆಸ್ತೀನಿ ಅಂದರು. ನನ್ನ ನಂಬರ್ ಕೂಡ ಅವರು ಪಡ್ಕೊಂಡ್ರು. ಓ ದೊಡ್ಡವರಲ್ವಾ, ಏನೋ ನಮಗೆ ಸಹಾಯ ಆಗಬಹುದು ಅಂತ ನಾನೂ ನಂಬರ್ ಪಡ್ಕೊಂಡು ನನ್ನ ನಂಬರನ್ನು ಕೂಡ ಕೊಟ್ಟೆ. ಆದರೆ ಬಳಿಕ ತೋಟದ ಮನೆಗೆ ಬಾ ಅಂತ ನನಗೆ ಒಂದು ದಿನ ಕರೆ ಮಾಡಿದ್ರು. ನಾನು ತೋಟದ ಮನೆಗೆ ಹೋದೆ. ಅಲ್ಲಿ ನನಗೆ ದೌರ್ಜನ್ಯವನ್ನು ಎಸಗಿದ್ರು. ನಡೆಯಬಾರ್ದು, ನಡೆದು ಹೋಯ್ತು. ನಾನು ಪ್ರತಿರೋಧ ಒಡ್ದಾಗ ನನಗೆ ಬೆದರಿಕೆ ಹಾಕಿದ್ರು, ನಿನ್ನನ್ನು ಜೀವಂತವಾಗಿ ಉಳಿಸಲ್ಲ ಅಂತ ಬೆದರಿಸಿದ್ರು ನನಗೆ ಅಂತ ಸಂತ್ರಸ್ತ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿದು. ಇದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರುದಾರನ ಒಂದು ದೂರು. ನಿನ್ನನ್ನು ಸಾಯಿಸ್ಬಿಡ್ತೀನಿ ಹೊರಕ್ಕೆಲ್ಲಾದರೂ ಈ ವಿಚಾರವನ್ನು ಹಾಕಿದರೆ, ಬಾಯಿ ಮುಚ್ಕೊಂಡಿದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ನನಗೆ ಬೆದರಿಸಿದ್ರು ಅಂತ ಆತ ದೂರಿನಲ್ಲಿ ಹೇಳಿದ್ದಾನೆ.
ಬಳಿಕ 2 ಕೋಟಿ ಕೆಲಸ ಕೊಡುವುದಾಗಿ ಕೂಡ ಅವರು ನನಗೆ ಆಮಿಷವನ್ನು ಒಡ್ಡಿದ್ರು. ನೀನು ಸೈಲೆಂಟ್ ಆಗಿದ್ದು ಬಿಡು, ಅದೇನು ಬೇಕು ನಾವು ನೋಡ್ಕೊಳ್ತೀವಿ, ಒಂದಷ್ಟು ದುಡ್ಡು ಕೂಡ ಕೊಡ್ತೀವಿ, ಕೆಲಸ ಕೂಡ ಕೊಡಿಸ್ತೀವಿ ಅಂತೆಲ್ಲ ನನಗೆ ಆಮಿಷ ಒಡ್ಡಿದ್ರು, ಬೆದರಿಸಿದ್ರು. ಸೂರಜ್ರಿಂದ ನನಗೆ ಬೆದರಿಕೆಗಳಿದೆ, ನನಗೆ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅನ್ನೋದರ ಬಗ್ಗೆ ಆತ ದೂರನ್ನು ದಾಖಲು ಮಾಡಿದ್ದಾನೆ. ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಸೂರಜ್ನ ಪರಿಚಯ ಆಯಿತು. ಆ ನಂತರದಲ್ಲಿ ನಂಬರನ್ನು ಪಡ್ಕೊಂಡ್ರು, ಬಾ ಅಂತ ಕರೆದ್ರು, ಹೋದೆ. ಕೆಲಸ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದವನಿಗೆ ನನಗೆ ಆಘಾತ ಆಯಿತು. 4 ವರ್ಷಗಳಿಂದ ನಾನು JDS ಕಾರ್ಯಕರ್ತ ಅಂತ ಆತ ದೂರಿನಲ್ಲಿ ಹೇಳಿದ್ದಾನೆ. ಈಗ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು, ನಾನು ಅವಾಗ ಹೋದೆ. ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟು ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕು ಅಂತೇಳಿ ಬಾಕ್ಲಾಕಿಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತಾಗ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಇದು 4 ಡೇಸ್ ಆಯಿತು. ಸಂಡೇ ನಡೆದಿರೋದು. ಇದು ಗನ್ನಿಕಳ ತೋಟದಲ್ಲಿ ಮಲ್ಲೇಶ್ವರ. ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಶಿವು ಅಂತೇಳಿ ಫ್ರೆಂಡ್ ಇದ್ದ, ಅವನು ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಸೂರಜ್ ಅವನು ಫ್ರೆಂಡ್, ತುಂಬ ಆತ್ಮೀಯರು. ನನ್ನನ್ನು ಹೆಂಗಾದರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ಮನೆ ನಿಲ್ಲಿಸ್ಬಿಡೋಣ. ಡೀಲು ಅಂದರೆ ಈಗ ನಡೆದಿದ್ದ ವಿಚಾರ ಎಲ್ಲನೂ ಮುಚ್ಚಾಕೋಕ್ಕೋಸ್ಕರ ಇಲ್ಲ, ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಇವ್ನು ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡ್ತೀನಿ. ಹಣದ ಆಮಿಷ ಹೇಳಿದ್ನಲ್ಲ, ಹಣದ ಆಮಿಷ, ಕೆಲಸ ಕೊಡಿಸ್ತೀನಿ, ಅದನ್ನೇನು ಮಾತಾಡಲಿಲ್ಲ. ದುಡ್ಡು ಕೊಡ್ತೀನಿ. ಈಗ ಫಸ್ಟ್ನೇ ದಿನ ಮಾತಾಡಿದಾಗ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಫಸ್ಟು 5-10 ಲಕ್ಷ ಅಂದು, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ, ಆಮೇಲೆ 1 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ.